ಬೆಂಗಳೂರು ವಿಮಾನ ನಿಲ್ದಾಣದ ಮಾಜಿ ನಿರ್ದೇಶಕರಾದ MR ವಾಸುದೇವ್ ಅವರು ನಮಗೆ ಮಂಗಳೂರಿನಿಂದ ಜಾಯಿನ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ. ಜೊತೆಗೆ ಏರೋಸ್ಪೇಸ್ ಎಂಜಿನಿಯರ್ ಆದ ಡಾಕ್ಟರ್ ಸಾಗರ್ ಕುಲಕರ್ಣಿ ಅವರು ನಮ್ಮೊಂದಿಗೆ ಜರ್ಮನಿಯಿಂದ ಲೈವ್ಗೆ ಬಂದಿದ್ದಾರೆ. ಬೇರೆ ಸಂದರ್ಭದಲ್ಲಾದರೆ ಸ್ವಾಗತ ಅಂತಲೂ ಹೇಳ್ಬೋದಿತ್ತು, ಆದರೆ ಈ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ ವಿಶ್ ಮಾಡೋದಕ್ಕೂ ಕೂಡ ಮನಸ್ಸು ನಡುಗುತ್ತೆ. ಆ ದೃಶ್ಯಗಳನ್ನು ನೋಡ್ತಾ ಇದ್ರೆ, ಒಂದೊಂದು ದೃಶ್ಯಗಳನ್ನು ನೋಡ್ತಾ ಇದ್ರೆ, ಆ ದೇಹಗಳು ಆ ಕೊನೆ ಕ್ಷಣದಲ್ಲಿ ಪ್ರಯಾಣಿಕರ ಯಾತನೆ ಹೇಗಿತ್ತು, ಅವರ ನರಳಿದ ನರಳಾಟ ಹೇಗಿತ್ತು ಅಂತ ನೆನೆಸ್ಕೊಳ್ಳೋದಕ್ಕೆ ನಮ್ಮ ಯಾರಿಂದಲೂ ಸಾಧ್ಯ ಇಲ್ಲ. ನಮ್ಮೊಂದಿಗೆ ನಿನ್ನೆಯಿಂದಲೂ ಕೂಡ ಡಾಕ್ಟರ್ ಸಾಗರ್ ಅವರು ನಮ್ಮ ಜೊತೆ ಇದ್ದಾರೆ. ಏನಾಯಿತು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಸಾಗರ್ ಅವರೇ, ಇಲ್ಲಿವರೆಗೆ 4 ಕಾರಣಗಳನ್ನು ಇಟ್ಕೊಂಡು ಹುಡುಕಾಟ ನಡೆಸಲಾಗ್ತಾ ಇದೆ, ತನಿಖೆ ನಡೆಸಲಾಗ್ತಾ ಇದೆ, ಬ್ಲ್ಯಾಕ್ ಬಾಕ್ಸಿನ ಹುಡುಕಾಟ ನಡೆಸಲಾಗ್ತಾ ಇದೆ. ನಿನ್ನೆಯಿಂದ ನಿಮ್ಮ ಒಂದಷ್ಟು ಇನ್ಫಾರ್ಮೇಶನ್ಸ್ ಬಂದಿರುತ್ತೆ. ಸದ್ಯಕ್ಕೆ ಏನೆಲ್ಲ ಅನಲೈಸ್ ಆಗ್ತಿದೆ ಸರ್? ಸೊ ಈ ಕಾರಣದಲ್ಲಿ ಈಗ ತಕ್ಷಣದಲ್ಲಿ ಹೇಳೋಕೆ ಸಾಧ್ಯ ಆಗಲ್ಲ ಯಾವ ಒಂದೇ ಕಾರಣದಿಂದ ಈ ದುರಂತ ಆಗಿದೆ ಅಂತ. ಸೊ ಇದರಲ್ಲಿ ಟೆಕ್ನಿಕಲ್ ಫೇಲ್ಯೂರ್ ಆಗಿರಬಹುದು ಅಥವಾ ಪೈಲಟ್ ಎರರ್ ಆಗಿರಬಹುದು, ತುಂಬಾ ಕಾರಣಗಳಿರುತ್ತೆ ಒಂದ್ ಏರ್ಕ್ರಾಫ್ಟ್ ಪತನ ಆಗಕ್ಕೆ. ಅದನ್ನ ಒಂದೇ ಕ್ಷಣದಲ್ಲಿ ಇದೇ ಕಾರಣದಿಂದ ಆಗಿದೆ ಅಂತ ಹೇಳಕ್ಕೆ ಸಾಧ್ಯವಾಗಲ್ಲ. ಸೊ ನೀವು ಹಿಂದ್ಗಡೆ ಆಗಿರೋ ಯಾವ್ದೇ ದುರಂತಗಳನ್ನ ನೋಡಿದ್ರೆ ಒಂದು ಏರ್ಕ್ರಾಫ್ಟ್ ನ ಇನ್ವೆಸ್ಟಿಗೇಷನ್ ಮಾಡಿ ಅದನ್ನ ಒಂದು ಕೊನೆ ಹಂತಕ್ಕೆ ತಗೊಂಡ್ಬಂದು ರಿಪೋರ್ಟ್ ಬರಿಬೇಕಾದ್ರೆ ಮಿನಿಮಮ್ ಟು ಮಿನಿಮಮ್ 6 ರಿಂದ 8 ತಿಂಗಳು ಅಥವಾ 1 ವರ್ಷ, ಇಲ್ಲಾಂದ್ರೆ ಒಂದೊಂದ್ ಪಕ್ಷದಲ್ಲಿ 5-6 ವರ್ಷನೂ ಆಗಿದೆ. ಅದು ಡಿಪೆಂಡ್ಸ್ ಆನ್ ಯಾವ ತರ ಕ್ರಾಶ್ ಆಗಿದೆ. ಈ ಸ್ಥಳದಲ್ಲಿ ಗೊತ್ತಿದೆ ಎಲ್ಲಿ ಕ್ರಾಶ್ ಆಗಿದೆ ಅಂತ. ಸೊ ಬ್ಲ್ಯಾಕ್ ಬಾಕ್ಸ್ ಹುಡುಕಕ್ಕೆ ಟೈಮ್ ಆಗುತ್ತೆ, ಯಾಕಂದ್ರೆ ಇಷ್ಟು ಸುಟ್ಟಿರೋ ಜಾಗ ಇದೆ ಎಲ್ಲ ಕಡೆ. ಸೊ ಅದನ್ನ ಇಷ್ಟು ಸುಟ್ಟಿರೋದ್ರಲ್ಲಿ ಕಾಣಿಸಕ್ಕೆ ಅಂತಾನೆ ಅದನ್ನ ಬ್ಲ್ಯಾಕ್ ಬಾಕ್ಸ್ ನ ಬ್ಲ್ಯಾಕ್ ಇರಲ್ಲ, ಅದು ಆರೆಂಜ್ ಕಲರ್ ಇರುತ್ತೆ. ಸೊ ಅದರಲ್ಲಿ ನಿಮಗೆ 2 ಮೇಜರ್ ಐಟಮ್ ಸಿಗುತ್ತೆ. ಒಂದು ಕಾಕ್ಪಿಟ್ ವಾಯ್ಸ್ ರಿಕಾರ್ಡರ್ ಮತ್ತೆ ಇನ್ನೊಂದು ಫ್ಲೈಟ್ ಡೇಟಾ ರಿಕಾರ್ಡರ್. ಕಾಕ್ಪಿಟ್ ವಾಯ್ಸ್ ರಿಕಾರ್ಡರ್ ಅಂದ್ರೆ ಪೈಲಟ್ಗಳು ಅವರು ಯಾವಾಗಿಂದ ಟ್ಯಾಕ್ಸಿ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ, ಅಂದ್ರೆ ಗೇಟ್ ಇಂದ ಬಿಟ್ಟು ಅವರು ರನ್ವೇ ಹೋಗೋವರೆಗೂ ಏನ್ ಮಾತಾಡ್ತಿರ್ತಾರೆ, ಏರ್ ಟ್ರಾಫಿಕ್ ಕಂಟ್ರೋಲ್ ಅವ್ರ ಜೊತೆ ಏನ್ ಮಾತಾಡ್ತಿರ್ತಾರೆ, ಅದೆಲ್ಲ ಕಾನ್ವರ್ಸೇಷನ್ ರೆಕಾರ್ಡ್ ಆಗಿರುತ್ತೆ. ಅದ್ರ ಜೊತೆಗೆ ಫ್ಲೈಟ್ ಡೇಟಾ ರಿಕಾರ್ಡರ್ ಅಂದ್ರೆ ಎಲ್ಲ ಏರ್ಕ್ರಾಫ್ಟ್ ಅಲ್ಲಿ ಏನಿಲ್ಲ ಅಂದ್ರೆ ಒಂದು 25,000 ಸೆನ್ಸರ್ಸ್ ಇರುತ್ತೆ. ಆ 25,000 ಸೆನ್ಸರ್ಸ್ ಡೇಟಾ ಎಲ್ಲ ಕಲೆಕ್ಟ್ ಆಗ್ತಿರುತ್ತೆ ಅದರಲ್ಲಿ. ಸೊ ಅದು ಫ್ಲೈಟ್ ಡೇಟಾ ರೆಕಾರ್ಡರ್. ಈಗ ಇದ್ರಲ್ಲಿ ನೋಡಿದ್ರೆ ಎಷ್ಟೋ ದೃಶ್ಯಗಳನ್ನ ನೋಡಿರ್ಬೋದು, CCTV ಫುಟೇಜ್ ಆಗಿರ್ಲಿ ಯಾವ್ದು ಆಗಿರ್ಲಿ. ಅದರಲ್ಲಿ ಸ್ವಲ್ಪ ಜನ ಹೇಳ್ತಾರೆ ಅವ್ರು ಟೇಕ್ ಆಫ್ ಆದಾಗ ಅವ್ರದ್ದು ಫ್ಲಾಪ್ಸ್ ಅಂತ ಏನ್ ಕರಿತೀವಿ ನಾವು, ಈ ವಿಮಾನದ ವಿಂಗ್ ಇರುತ್ತಲ್ಲ, ವಿಂಗ್ ಹಿಂದ್ಗಡೆ ಒಂದು ಫ್ಲಾಪ್ಸ್ ಅಂತ ಒಂದು ಅಡಿಷನಲ್ ಇದು ಮೆಟಲ್ ಇರುತ್ತೆ. ಅದನ್ನ ಅವರು ಹಿಂದ್ಗಡೆ ಸರಿಸ್ತಾರೆ. ಯಾಕಂದ್ರೆ ಹಿಂದ್ಗಡೆ ಸರಿಸಿದಾಗ ವಿಮಾನಕ್ಕೆ ಲಿಫ್ಟ್ ಸಿಗುತ್ತೆ. ಲಿಫ್ಟ್ ಅಂದ್ರೆ ಮೇಲ್ಗಡೆ ಹಾರುವ ಶಕ್ತಿ. ಸೊ ಅದ್ರ ಕೆಳಗಡೆ ಆಮೇಲೆ ಇದು ನಮ್ದೇನ್ ಲ್ಯಾಂಡಿಂಗ್ ಗೇರ್ ಇರುತ್ತೆ, ನಮ್ದು ಟ್ಯಾಕ್ಸಿ ರನ್ವೇ ಆಗ್ಬೇಕಾದ್ರಾಗ. ಸೊ ಅದನ್ನ ಅವರು ಇಮಿಡಿಯೇಟ್ಲಿ ಜನರಲ್ ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಅಲ್ಲಿ ಟೇಕ್ ಆಫ್ ಆಗಿದ್ದ ಒಂದ್ 10 ಸೆಕೆಂಡ್ 20 ಸೆಕೆಂಡ್ ಅಲ್ಲೇ ಅದು ಲ್ಯಾಂಡಿಂಗ್ ಗೇರ್ ರಿಟ್ರಾಕ್ಟ್ ಆಗ್ಬೇಕು, ಅಂದ್ರೆ ಒಳಗಡೆ ಮುಚ್ಕೋಬೇಕು. ಯಾಕಂದ್ರೆ ಅದಿದ್ರೆ ನಿಮಗೆ ಡ್ರ್ಯಾಗ್ ಅಂತ ಆಗತ್ತೆ, ಲೈಕ್ ತಡೆ ಮಾಡುವ ಶಕ್ತಿ, ಮುಂದಕ್ಕೆ ಹೋಗೋ ಏರ್ಕ್ರಾಫ್ಟ್ ಮುಂದಕ್ಕೆ ಹೋಗೋ ಶಕ್ತಿನ ಅದನ್ನ ತಡೆಯುತ್ತೆ ಲ್ಯಾಂಡಿಂಗ್ ಗೇರ್ ನ. ಸೊ ಅದು ಇಮಿಡಿಯೇಟ್ಲಿ ಒಳಗಡೆ ಮುಚ್ಕೋಬೇಕು. ಬಟ್ ನೀವು CCTV ಅಲ್ಲಿ ನೋಡ್ತಿರೋ ಫುಟೇಜ್ ಅಲ್ಲಿ ನೋಡಿದ್ರೆ ಲ್ಯಾಂಡಿಂಗ್ ಗೇರ್ ಇವನ್ 625 ಫೀಟ್ ಹೋಗಿ ಆಮೇಲೆ ಕೆಳಗಡೆ ಯಾವಾಗ ಅದು ಡಿಸೆಂಟ್ ಆಗ ಸ್ಟಾರ್ಟ್ ಆಗಿದೆ ಅವಾಗ ಕೂಡ ಲ್ಯಾಂಡಿಂಗ್ ಗೇರ್ ಹಂಗೆ ಇದೆ. ಸೊ ಈ ಲ್ಯಾಂಡಿಂಗ್ ಗೇರ್ ಎದಕ್ಕೆ ಒಳಗಡೆ ಮುಚ್ಕೊಂಡಿಲ್ಲ ಅನ್ನೋದು ಒಂದ್ ದೊಡ್ಡ ಪ್ರಶ್ನೆ. ಆಮೇಲೆ ಅವ್ರ ವಿಡಿಯೋಸ್ ಅಲ್ಲಿ ನೋಡ್ತೀರಾ, ಈ ಬೋಯಿಂಗ್ 787 ಅಲ್ಲಿ ವಿಂಗ್ ಕಾಂಟೂರ್ ಏನಿದೆ ತುಂಬಾನೇ ಫ್ಲಾಟ್ ಇದೆ. ಸೊ ಅದರಲ್ಲಿ ಸ್ವಲ್ಪ ಜನ ಹೇಳ್ತಾರೆ ಲೈಕ್ ಫ್ಲಾಪ್ಸ್ ಏನಂತ ನಾನು ಮೊದಲು ಹೇಳದ್ನಲ್ಲ, ಅದು ರಿಟ್ರಾಕ್ಟ್ ಆಗಿಲ್ಲ, ಲೈಕ್ ಪೂರಾ ರಿಟ್ರಾಕ್ಟ್ ಆಗಿದೆ, ಬಟ್ ಅದು ಫುಲ್ ಎಕ್ಸ್ಟೆಂಡ್ ಆಗಿರಬೇಕು. ಸೊ ನಿಮ್ಗೆ ಜಾಸ್ತಿ ಜಾಗ ಸಿಕ್ಕಷ್ಟು ಜಾಸ್ತಿ ಲಿಫ್ಟ್ ಫೋರ್ಸ್ ಸಿಗುತ್ತೆ. ಸೊ ಅದು ಸಿಕ್ಕಿಲ್ಲ. ಅದು ಎದಕ್ಕಾಗಿದೆ ಅನ್ನೋದು ಒಂದು ಪ್ರಶ್ನೆ. ಸೊ ಇದಕ್ ಒಂದ್ ಪ್ರಶ್ನೆ ಏನ್ ಬರುತ್ತೆ ಅಂದ್ರೆ, ಏರ್ಕ್ರಾಫ್ಟ್ ಟೇಕ್ ಆಫ್ ಮಾಡ್ಬೇಕಾದ್ರೆ ಅದು ಟೇಕ್ ಆಫ್ ಸೆಟ್ಟಿಂಗ್ ಅಂತ ಇರುತ್ತೆ ಕಾನ್ಫಿಗರೇಷನ್ಗೆ. ಸೊ ಈ ಜನರಲಿ ಏನಿದೆ ಅಲ್ಲ, ಇದು ಫ್ಲಾಪ್ಸ್ ರಿಟ್ರಾಕ್ಟ್ ಆಗಿರೋದು ಮತ್ತೆ ಲ್ಯಾಂಡಿಂಗ್ ಗೇರ್ ಆನ್ ಇರೋದು, ದಿಸ್ ಈಸ್ ಕಂಪ್ಲೀಟ್ಲಿ ಅಗೇನ್ಸ್ಟ್ ದ ಸೆಟ್ಟಿಂಗ್. ಸೊ ಇದನ್ನ ನೀವು ಪೈಲಟ್ ಎರರ್ ಅಂತ ಕರೆಯಕ್ ಆಗಲ್ಲ, ಯಾಕಂದ್ರೆ ಈ ತರ ಸೆಟ್ಟಿಂಗ್ ಮೊದ್ಲು ಏನಾದ್ರು ಮಾಡಿದ್ರೆ ಅವ್ರನ್ನ ಇದು ದೇರ್ ಆರ್ ಸೋ ಮೆನಿ ಸಿಸ್ಟಮ್ಸ್, ಅದು ಫುಲ್ ಅಲಾರ್ಮ್ ಸೌಂಡ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ ಕಾಕ್ಪಿಟ್ ಅಲ್ಲಿ. ಸೊ ಅವ್ರ ಅದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡಿರ್ಲೇಬೇಕು. ಸೊ ಅದಕ್ಕೆ ಈ ಪೈಲಟ್ಗಳು ಯಾವ ಕಾರಣದಿಂದ ಅದನ್ನ ಲ್ಯಾಂಡಿಂಗ್ ಗೇರ್ ನ ಕೆಳಗಿಟ್ಟಿದ್ರು ಅಥವಾ ಫ್ಲಾಪ್ಸ್ ಎದಕ್ಕೆ ರಿಟ್ರಾಕ್ಟ್ ಆಗಿತ್ತು ಅನ್ನೋದು ಹೇಳೋದು ಈ ಜಂಕ್ಷರ್ ಅಲ್ಲಿ ತುಂಬಾನೇ ಕಷ್ಟ ಆಗುತ್ತೆ. ರೈಟ್ ಸಾಗರ್ ಅವರೇ, ವಾಪಸ್ ಬರ್ತೀನಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.